ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ಅಮಿಹಿಲಾಳು ಭೋಜದೇವುಲಾಳು ಆನು ಸೂಳೆ ನಮ್ಮಕ್ಕನೂ ಸೂಳೆ ಬೆಳ್ಳಿಗೆ ಯಾವಿನ ಕರುವೆಂದಡೆ ಬಳ್ಳವಾಲ ಕರೆಯುವುದೇ ಕೂಡಲ ಸಂಗನ ಶರಣರ ಮುಂದೆ ನಾನು ಕಾದೆಹೆ ಬಾಬಿಸಲೆ. ಈ ವಚನದ ಸಾರ ಹೀಗಿದೆ. ಅಮಿಹಿಲಾಳು ಎಂಬುವವನು ಕಳ್ಳ, ಭೋಜದೇವುಲಾಳು ಎಂಬುವವನು ಪ್ರಾಮಾಣಿಕ ಸೇವಕ. ಅವರಿಬ್ಬರು ರಾಜನ ಆಸ್ಥಾನದಲ್ಲಿದ್ದರೂ ಅಮಿಹಿಲಾಳು ಭೋಜದೇವುಲಾಳುವಿಗೆ ಸಮನಲ್ಲ. ಮಾಯಾಶಕ್ತಿಗೂ ಸೂಳೆಯ ಕೆಲಸ ಬಿಟ್ಟು ಶರಣೆಯಾಗಿರುವ ಸೋಮಣ್ಣನಿಗೂ ಹೋಲಿಕೆ ಮಾಡಲಾಗದು. ಹಸು ಬಿಳಿದಾಗಿದೆ ಎಂದ ಮಾತ್ರಕ್ಕೆ ಕಾಮಧೇನುವಿನಂತೆ ಹಾಲು ಕರೆಯಲಾರದು. ನಾನು ಭಕ್ತಿಯನ್ನು ಮಾಡುತ್ತೇನೆ, ಶರಣರು ಭಕ್ತಿಯನ್ನು ಮಾಡುತ್ತಾರೆ. ಹಾಗೆಂದ ಮಾತ್ರಕ್ಕೆ ಶರಣರೊಡನೆ ನನ್ನನ್ನು ಹೋಲಿಸಲಾಗದು. ಶರಣರ ಹಿರಿಯೇ ಬೇರೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಯೋಗಿಯಾದವನು ಯಾವುದೇ ಕರ್ಮವನ್ನು ಮಾಡುವಾಗ ಪುಣ್ಯ ಮತ್ತು ಪಾಪದೊಂದಿಗಿನ ಸಂಬಂಧವನ್ನು ತ್ಯಜಿಸಬೇಕು. ಫಲದ ಇಚ್ಛೆಯಿಂದ ಮಾಡಲ್ಪಡುವ ಕರ್ಮವು ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ಯಾವುದೇ ಫಲದ ಇಚ್ಛೆಯಿಲ್ಲದೆ ನಿಷ್ಕಾಮ ಭಾವದಿಂದ ಮಾಡುವ ಕರ್ಮವು ಕಾರಣವಾಗುವುದಿಲ್ಲ. ಆದ್ದರಿಂದ ಮೊದಲು ಬಾಹ್ಯದಲ್ಲಿ ಶಿವನನ್ನು ಕರ್ಮಯೋಗದಿಂದ ಪೂಜಿಸಿ ಕರ್ಮಫಲವನ್ನು ತ್ಯಜಿಸಬೇಕು. ಯಾವುದೇ ಕರ್ಮವನ್ನು ಮಾಡುವಾಗ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅರ್ಧ ಮನಸ್ಸಿನಿಂದ ಮಾಡಿದ ಯಾವ ಕಾರ್ಯವೂ ಪೂರ್ಣ ಫಲವನ್ನು ಕೊಡಲಾರದು. ಕರ್ಮವನ್ನು ಮಾಡುವಾಗ ಮನದಲ್ಲಿ ಫಲದ ಬಗ್ಗೆ ಯೋಚಿಸತೊಡಗಿದರೆ ಅರ್ಧ ಮನವು ಫಲದ ಚಿಂತನೆಯಲ್ಲಿ ನಿರತವಾಗುತ್ತದೆ. ಇನ್ನುಳಿದ ಅರ್ಧ ಮನದಿಂದ ಮಾತ್ರ ಕರ್ಮ ಮಾಡಬೇಕಾಗುತ್ತದೆ. ಅರ್ಧ ಮನದಿಂದ ಮಾಡುವ ಕರ್ಮವು ಪೂರ್ಣ ಫಲವನ್ನು ಕೊಡಲಾರದು. ಶರಣು ಶರಣಾರ್ಥಿಗಳು.